ಅಂತೇಳಿ ಗೌಡ್ರ ಮನತಾನದಾಗ ಹೌದು ತಮ್ಮ ಮನೆಗೆ ಮನೆಗೆ ಊಟಕ್ಕೆ ಕರೆಸೋರು. ಹೌದು ಯಾರು ಜೈನರ ಮನತಾನದಾಗ ಕಾಂಚನ ಮಾಂಚನ ಅಂತೇಳಿ ಯಾರಿದ್ರು ನೋಡು, ಹೌದು ಅವ್ರು ಹೇಳದಂತೆ ಊರು ಕೇಳ್ಬೇಕು. ಹಿಂಗ ದುರಾಶೆ ಬಂದಿತ್ತು, ದುರ್ಬುದ್ಧಿ ಬಂದಿತ್ತು ಅವ್ರಿಗೆ. ಹೌದು ವಿನಾಶ ಕಾಲಕ್ಕ ವಿಪರೀತ ಬುದ್ಧಿ ತಿಳ್ತಾರ ಬಂಧುಗಳೇ. ಹೌದು ಅದು ಮಾತಾಡಕ್ ಹಸ್ತದ ಹಂಗ. ಹೌದು ಕಾಲ ವಿನಾಶ ಬತ್ತು ನಮ್ಮ ಬಾಯಿದಿಂದ ಏನ್ರ ಮಾತಾಡಕ್ ಹಸ್ತದೆ. ಹೌದು ಈಗ ಹೇಳೋದದ ಕೇಳ್ರಿ, ಏನ್ ಹೇಳೋದು? ಕಾಂಚನ ಮಾಂಚನ ಅಂತೇಳಿ ಊರು ಗೌಡಿಕೆ ಮಾಡ್ಬೇಕು, ಇಡೀ ಊರು ನಾವು ಹೇಳ್ದಂಗ ಕೇಳ್ಬೇಕಂತೇಳಿ ಕುತಂತ್ರ ಬುದ್ಧಿದಿಂದ ನಾಗರೇ ಪಾಟಿದ ಮನೆ ಭಾಳ ಇತ್ತು. ಪ್ರತಿಯೊಬ್ಬರಿಗೆ ಆ ಮನೆಯಾಗ ಒಬ್ಬೊಬ್ಬರಿಗೆ ಊಟಕ್ಕೆ ಕರೆಸಿ ಊಟಿನೊಳಗೆ ಇಸ ಹಾಕಿ ಕೊಂದಿದ್ರು. ಹೌದು ಒಂದೇ ಒಂದು ಮನೆ ಉಳಿದಿತ್ತು, ನಾಗರೇ ಪಾಟೀಲ ಗೌಡ್ರ ಮನೆ. ಹೌದು ಯಾವ ನನ್ನ ಹೊನ್ನ ಬೆವರಿಗೆ ಒಳಗ ಹೌದು ಶಿಸ್ತನ್ನ ಪಟ್ಟಿ. ಹೌದು ಏನೋ 400 ವರ್ಗದ ಮಕ್ಕಳಲ್ಲಿ ಅವತಾರ ಹೌದು ಶಿಸ್ತನ ಕಿರಿಮಗನಾದಂತ ಕೆಂತ ಸೋಮಯ್ಯದೇವರ ಮಡದಿ ಸಿದ್ಧವಾಯಿ ಹೊಟ್ಟಿದ 8 ಮಂದಿ ಮಕ್ಕಳು ಹುಟ್ಟ್ಯಾರ. ಹೌದು ಹೌದು ಯಾರ್ಯಾರಿಪ್ಪ 8 ಮಂದಿ ಅವರು? ಸುಸಲಾದಿ ಮುತ್ಯಾಪುಡಿಯ, ಸಲಗಾರ ಮದಾಪುಡಿಯ, ಬೋರ್ಯಾಳ ಪಿಂಡಬಡಿಯ, ಮಾತುಳಿ ಹೋಗಿಸಿದ್ದ, ಕೂರುಲಿ ಅಮಿಸಿದ್ದ, ಮನವಿ ಮಳಗಾರಿಸಿದ್ದ, ಕುಂಬಾರಿಗೆ ಏರಿಸಿದ್ದ, ಜಾಡನಗಿರಿ ಜಾಡಿಸಿದ್ದ. ಹೌದು ಹೌದು ಅದರ ಒಳಗ ಮಾತುಳಿ ಹೋಗಿಸಿದ್ದಂದ್ರೆ ಸಿದ್ದಾಪುರದ ಹೋಗಿಸಿದ್ದ ಮುತ್ಯ ಲಕ್ಷಿಡ್ರಿ ಬಂಧುಗಳೇ. ಹೌದು ಹೌದು 8 ಮಂದಿ ಎಲ್ಲಾರು ಹೋಗಿ ಗುಡ್ಡದ ಮ್ಯಾಗ ಮುತ್ಯ ಇದ್ದಂತ ಮಸಿದ ಮುತ್ಯನ ಬನೆ ಹೋಗಿ ಎಲ್ಲಾರು ನಮಸ್ಕಾರ ಮಾಡ್ತಾರ. ಯಪ್ಪ ಮುತ್ಯ, ಹೌದು ಮರಿ ಮೊಮ್ಮಕ್ಕಳು, ಹೌದು ನಾವು ನಾಡು ತಿರುಗಿ ನಾಡು ಸಂಚಾರ ಮಾಡಿ ಭಕ್ತರು ಉದ್ಧಾರ ಮಾಡಬೇಕಂತೇವು, ಹೌದು ನಿನ್ನ ಆಶೀರ್ವಾದ ಪಡ್ಕೊಳಕ್ ಬಂದಿದೆ ಅಂದಾಗ 8 ಮಂದಿ ಮರಿ ಮೊಮ್ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡ್ದ. ಹೋರಿ ಜಗತ್ತಿನಾಗ ಸಿದ್ಧಟಿಗೆ ಆಗತ್ತ ಅಂತೇಳಿ. ಹೌದು ಅವಾಗ ನನ್ನ ಯಾವ ಇದೇ ಮಾತೋಳಿ ಸಿದ್ದಾಪುರದ ಹೋಗಿ ಸಿದ್ಧ ಮುತ್ತೆಗೆ ತನ್ನ ಬಳಿಗೆ ಕುಡಿಸ್ಕೊಂಡು ಯಾರು ತೊಳಿ ಮ್ಯಾಗ ತಗೊಂಡು ಗುಡ್ಡದ ಮುತ್ತೆ ಹೇಳ್ತಾನ, ಏನತ್ತ? ಗಂಗಿ ನಾಡದೊಳಗ. ಹೌದು ಏನೋ ಗಂಗೆ ನಾಡದೊಳಗ, ಗಂಗಿ ನಾಡದೊಳಗ ನಿಂದು ದೊಡ್ಡ ಪ್ರಮಾಣದಾಗ ಸಿದ್ಧಟಿಗೆ ಆಗತ್ತದ. ಹೋಗಿ ಸಿದ್ಧ, ಹೌದು ಸಿದ್ಧಟಿಗೆ ಜಗತ್ತಿನಾಗ ಭಕ್ತರ ಉದ್ಧಾರ ಆಗತ್ತದ. ಹೋಗಿ ನಿನ್ನಿಂದ ಆ ಊರು ಪಾವನ ಆಗತ್ತದ, ಆ ಜಗತ್ತಿನಾಗ ಆ ಭೂಮಿ ಪಾವನ ಆಗ್ತದ, ನಿನ್ನಿಂದ ಸಿದ್ಧಟಿಗೆ ಆಗತ್ತದ. ಹೆಚ್ಚಿಗೆ ನಿನ್ನ ಕೈಲಿ ಸಿದ್ಧತೆ ಆಗತ್ತದ. ತಲೆ ಮ್ಯಾಗ ಹಸ್ತ ಇಟ್ಟ ಗುಡ್ಡದ ಮುತ್ಯ, ಅಂಶಿದ ಮುತ್ಯ. ಹೌದು ಅವಾಗ ನನ್ನ ಓಂ ಸಿದ್ಧ ಮುತ್ಯ, ಬಳಗಾಲ ಸಿದ್ಧ, ಹಿಂಗೆ 8 ಮಂದಿ ಇದ್ರು ನೋಡ್ರಿ. ಹೌದು ಬರೋ ಸಮಯದಾಗ ಅಲ್ಲೇ ಕೂತು ಯಜ್ಞ ಮಾಡ್ತಿದ್ರು. ಹೌದು ಏನ್ ಮಾಡ್ತಿದ್ರು? ಹೋಮ ಯಜ್ಞ ಮಾಡ್ತಿದ್ರು. ಹೌದು ಮಾತೋಳಿ ಸೀಮೆಗೆ ಬಂದ್ರು, ಹೊತ್ತ ಮುಳುಗಂತು. ಹೌದು ನೋಡ್ರಿ, ಆ ಟೈಮ್ ಒಳಗೆ ಮಳಗಾಲ ಸಿದ್ಧ ಹೋಗಿಸಿದ್ದ ಮುತ್ಯ ವಿಚಾರ ಮಾಡ್ತಾರೆ. 8 ಮಂದಿ ಒಳಗೆ ಕಾರ್ಬಾರ ಮಾಡುವ ಮಳಗಾಲ ಸಿದ್ಧ ಹೋಗಿಸಿದ್ದ. ಹೌದು ಇಬ್ಬರು ವಿಚಾರ ಮಾಡಿದ್ರು, ಈಗ ಹೋಮ ಹೂಡಿಯನ್ನ ಯಜ್ಞ ಮಾಡಬೇಕು ಇಂಥ ಭೂಮಿ ಒಳಗೆ ಅಡವಿ ಅರಣ್ಯದೊಳಗೆ. ಹೌದು ಹೋಮ ಹೂಡಬೇಕಂತೇವು, ಬೆಂಕಿಲ್ಲ, ಹೆಂಗ ಮಾಡುದು? ಹೌದು ಏನ್ ಮಾಡಿದ್ರು? 10 ಮುಳುಗು ಪ್ರಸಂಗದ. ಹೌದು ನಾಗರೇ ಪಾಟೀಲ್ ಮನಿ ಮಂದೆ ಮುಳುಗಾದ. ಹೌದು ಕಾಂಚನ ಮಾಂಚನ ಏನು ಜೈನ ಮನತಾನದವರದಾರ ನೋಡು. ಹೌದು ನಾಳೆ 10 ಗಂಟೆ ಬಳಕ ಆ ಜೈನ ನಾಗರೇ ಪಾಟೀಲ್ ಮನತಾನದ ಏನ ಮಗು ಅದಾನ, ಅವನಿಗೆ ಊಟಕ್ಕೆ ಕರ್ಸಕ್ಕೆ ದಿನ ಕೊಟ್ಟಾರ, ಮರುದಿವಸ ಊಟಕ್ಕೆ ಹೋಗ್ಬೇಕಾಗ್ಯಾರ. ಹೌದು ಅದು ಒಂದೇ ಮನೆ ಉಳಿದಾಗ ಆ ಮನೆಗೆ ಹೋಗಿ ಸಿದ್ಧ ಮಳಗಾಲ ಸಿದ್ಧ ಮತ್ತೆ ಬೆಂಕಿ ಬೀಳಕ್ಕೆ ಬರ್ತಾರ. ಹೌದು ಹೌದು ಯಾವ ನೋಡ್ರಿ, ಹೆಣ್ಮಗಳು ಬಂದ್ರು. ಯಾರಪ್ಪ? ನಾವು ನಾಡಗೌಡ ಅಮಿಷತ್ತನ ಮರಿ ಮೊಮ್ಮಕ್ಕಳಿದ್ದೆವು. ಹೌದು ಹೋಮ ಯಜ್ಞ ಮಾಡ್ಬೇಕಂತ ಅಡವಿ ಅರಣ್ಯದೊಳಗೆ ಹೋಮ ಹುಡಿದೆವು. ಬೆಂಕಿ ಇಲ್ಲ ಹೋಮಿಗೆ. ಹೌದು ಹೌದು ಬೆಂಕಿ ಕಾಲಾಗ ಬಂದಿದ ತಾಯಿ. ಹೌದು ಹೌದು ಏನಂತಾರೆ ಗೌಡ್ತಿಗಳು? ನೋಡಿದ್ರು ನಿಶಾಣಿ, ನೋಡಿದ್ರು ಗುರು ತಿಳಿತಾಳ ಹೆಣ್ಮಗಳು. ಏನಂತಾಳ ತಾಯಿ? ಅಂತ ಸಿದ್ಧರಿದ್ದಿರ್ಬೇಕು. ಹೌದು ಹೆಗಲ ಮ್ಯಾಗ 3 ಹಿಡಿದ ಜಾಡಿ. ಹೌದು ಭಂಡಾರ ಚೀಲ ಕೈಯಾಗ ಬೆತ್ತ. ಹೌದು ನೋಡಿದ್ರು ಮುಂಡಾ ತುಂಬ ಜಡಿ. ನೋಡಿದ್ರು ಧನ್ಯ ಧನ್ಯ ಧನ್ಯಗಳು. ಹೌದು ಹೋಗಿ ತನ್ನ ಮನೆ ಒಳಗಿಂದ ಬೆಂಕಿ ತಗೊಂಡು ಬಂದು ಸಿದ್ಧರಿಗೆ ಕೊಡ್ತಾಳ. ಹೋಗಿಸಿದ್ದ ಮಳಗಾಲ ಸಿದ್ಧ ಮತ್ತೆ 3 ಹಿಡಿದೇನ ಕಂಬಳಿದ, ಹಿಂಗ ಅಡ್ಡ ಕಂಬಳಿ ಹಿಡಿದ್ರು. ಬೆಂಕಿ ನೀಡದ ಬಳಕ ಕಂಬಳಿಗೆ ಬಿಟ್ಟು 2 ಗೇಣ ಅಂತರ್ಲಿ ಬೆಂಕಿ ನಿಂತಿತ್ತು ಬಂಧುಗಳೇ. ಇದೇ ಊರಾಗ ಆದಂತ ಸಿದ್ಧಡಿಗೆದ ಬಂಧುಗಳೇ. ಹೌದು 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 ಕಣ್ಣಾನ ನೀರು ತೆಗೆದಳ್ಳಗತ್ತಲು ಹೆಣ್ಮಗಳು, ಕಣ್ಣಾನ ನೀರು ತೆಗೆದಳ್ಳಗತ್ತಲು. ಹೌದು ಯಾಕೆ ತಾಯಿ? ಯಾಕೆ ದುಃಖ ಮಾಡ್ಲಾಗತ್ತೀರಿ? ಹೋಮ ಯಜ್ಞ ಇಲ್ಲಂತೇಳಿ ನಿನ್ನ ಮನೆಗೆ ಬಂದಿದೆ, ಪರೋಪಕಾರ ಮಾಡಿ ನಮಗೆ ಬೆಂಕಿ ಕೊಟ್ಟಿದೆ ತಾಯಿ. ನಾವು ಹೋಮ ಯಜ್ಞಕ್ಕೆ ಹೋಗುವ ಸಮಯದಾಗ ನಿನ್ನ ಕಣ್ಣಾನ ನೀರು ಬರಬಾರದು ತಾಯಿ. ಕಣ್ಣಾನ ನೀರು ಬರ್ತದ ಕಾರಣ ಏನು? ಹೌದು ಹೌದು ಏನಂತಾರೆ ಗೌಡ್ತಿ? ಆ ಪ್ರಸಂಗದಾಗ ಗೌಡ್ತಿ ಹೇಳ್ತಾಳೆ, ಯಪ್ಪ ನಮ್ಮ ಅಣ್ಣತಮ್ಮರು ಬಳಗ ಬಹಳ ಇತ್ತು. ಹೌದು ಕಾಂಚನ ಮಾಂಚನ ಅಣ್ಣತಮ್ಮರು. ಹೌದು ಕುತಂತ್ರದಿಂದ ಮೋಸದಿಂದ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರಿಗೆ
ಊಟಕ್ಕೆ ಭಿನ್ನ ಹೇಳಿ ಊಟಿನೊಳಗೆ ಇಸ ಹಾಕಿ ನಾವು ಇಡೀ ರತ್ತಮ್ರ ಎಲ್ಲ ಸರ್ವನಾಶ ಮಾಡ್ಯಾರ. ಒಂದೇ ಒಂದು ಮಗ ಉಳಿದಪ್ಪ, ನನ್ನ ದೀಪ ಒಂದೇ ಉಳಿದಲ್ಲ. ನಾಳೆ 10 ಗಂಟೆ ಬಳಕ ನನ್ನ ಮಗನಿಗೆ ಊಟಕ್ಕೆ ಕರೆದಾರಪ್ಪ. ಹೌದು ದುಃಖ ಮಾಡ್ತಾಳ. ನನ್ನ ಮಗನು ಇಸದ ಊಟ ಉಂಡ ಸತ್ತ ಹೋಗ್ತಾನಪ್ಪ. ನಮ್ಮ ಅಂಶ ಈ ಸಿದ್ದಾಪುರದೊಳಗೆ ನಿರ್ವಂಶ ಆಗುತ್ತದಲ್ಲ. ಹೌದು ನಿಮ್ಮ ಕಂಬಳಿ ಯಾರಿಗೆ ಹೇಳ ಅಂತಲೇ ಬೆಂಕಿ ನೋಡಿ ಎಂತ ಸಿದ್ಧಿ ಪುರುಷನ ಬರೀ ಮೊಮ್ಮಕ್ಕಳು ಇದ್ದಿರಬೇಕು. ನಿಮ್ಮಿಂದ ನನ್ನ ಮಗ ಉಳಿಬಹುದಲ್ಲ ಅಂತೇಳಿ ದುಃಖ ಆಗ್ಯದ ತಂದೆ, ದುಃಖ ಆಗ್ಯದ ತಿಳ್ತಾಳ. ಹೌದು ಹೌದು ಏನಂತಾರೆ ಶುದ್ಧ ಶುದ್ಧ ಮುಂದೆ ಹೇಳ್ತಾರ, ತಾಯಿ ಚಿಂತೆ ಮಾಡಬೇಡ. ಹೌದು ಹೌದು ಆ ಜೈನರ ಮನತಾರದಲ್ಲಿ ನಿಮ್ಮ ಮಕ್ಕಳಾಗಿ ಇಬ್ರು ಹೇಳ್ತವ್ರು ಊಟಕ್ಕೆ ಹೋಗ್ತಿ ಅಂತ ಹೇಳಲ್ಲ. ಹೌದು ನಾಳೆ 10 ಗಂಟೆ ಬಳಕ ನಿನ್ನ ಮಕ್ಕಳ ಅಂತೇಳಿ ಹೇಳಿ ಊಟಕ್ಕೆ ಹೋಗ್ತೇನೆ, ಚಿಂತೆ ಮಾಡಬೇಡ ಅಂತೇಳಿ ಹೋಗಿಸಿದ್ದ ಒಳಗಾರಿಸಿದ್ದ ಮತ್ತೆ 10 ಗಂಟೆ ಬಳಕ ಝಳಕ ಮಾಡಿ ಆ ಜೈನ ಮನತಾಣದಲ್ಲಿ ಊಟಕ್ಕೆ ಹೋದ ಬಳಕ ಇಸ ಹಾಕಿ ಊಟ ಕೊಟ್ಟರು. ಇಸ ಹಾಕಿ ಊಟ ಕೊಟ್ಟರೆ ಭಂಡಾರ ಹೊಡೆದು ಪಂಚಾಮೃತ ಮಾಡಿ ಊಟ ಮಾಡ್ತಾರೆ. ಬಂಧುಗಳೇ, ಏನಾಗಂಗಿಲ್ಲ. ಕಾಂಚನ ಮಾಂಚನ ಗಾಬರಿಗೆ ಬಿದ್ದರು. ಅವಾಗ ಶ್ರಾಪ ಕೊಡ್ತಾರೆ. ಯಾವಾಗ ಮೋಸ ಮಾಡಿ ಕುತಂತ್ರದಿಂದ ನಾಂಗ್ರೇ ಪಾಟೀಲ್ ಮನಸ್ಥಾನ ಹಾಳು ಮಾಡಿರಿ ಅಂದ್ರ ಈ ಊರಾಗ ಒಟ್ಟು ಜೈನರ ಮನಸ್ಥಾನ ಇರಬಾರ್ದತಿ ಶ್ರಾಪ ಕೊಟ್ಟರು. ಬಂಧುಗಳೇ, ಯಾರು? ನನ್ನ ಸಿದ್ಧ ಮುತ್ಯ. ಹೌದು ಹೌದು ಶ್ರಾಪ ಕೊಟ್ಟು ಹಳ್ಳಿ ಎಲ್ಲಿ ಬರ್ತಾರ? ಎಲ್ಲಿ 8 ಮಂದಿ ಅಣ್ಣತಮ್ಮದಾಗ ಹೋಗಿ ಸಿದ್ಧ ಮಳೆಗಾಲ ಸಿದ್ಧ ಬಂದ್ರು. ಪವಾಡ ಮಾಡುದು ನೋಡಿ ನನ್ನ ಮಳೆಗಾಲ ಸಿದ್ಧ ಮುತ್ತೆ ಕಾರವಾರ ಮಾಡ್ತಿದ್ದ. ಹೇಳ್ದ ಅಣ್ಣಗೆ, ಯಾರಿಗೆ? ಹೋಗಿ ಸಿದ್ಧ ಮುತ್ಯಾಗ. ಹೌದು ಏನ್ ಹೇಳ್ದ? ಇದೇ ಊರದೊಳಗೆ ನಿನ್ನ ಸಿದ್ಧಟಿಗೆ ಆಗತ್ತದ, ನೀ ಇಲ್ಲೇ ಇರು, ನಮ್ಮ ಮುಂದಿನ ಊರಿಗೆ ಹೋಗತ್ತಂತೇಳಿ ಮಳೆಗಾಲ ಸಿದ್ಧ ಮುತ್ಯ ಮನೆ ಮ್ಯಾಗ ಉಳ್ಕೊಂಡ. ಹೋಗಿ ಸಿದ್ಧ ಮುತ್ಯ ಸಿದ್ದಾಪುರದಾಗ ಉಳ್ಕೊಂಡು ಒಂದು ಇಸದ ಊಟ ಪಂಚಾಮೃತವನ್ನ ಮಾಡಿ ಊಟ ಮಾಡಿ ನಾಗರೇ ಪಾಟೀಲ್ ಮನತಾನ ಉಳಿಸಿ ಭಕ್ತರು ಉದ್ಧಾರ ಮಾಡಿರೋ ಬಂಧುಗಳ ಸಭದಾಗ ಕೈ ಎತ್ತಿ ಹೇಳಂತ ಮಾಡ್ತಾರೆ. ಜಗತ್ತಿನಲ್ಲಿ ದೇವರ ದೊಡ್ಡ. ಹೌದು 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 ಇಟ್ಟೆಲ್ಲ ಮಂದಿಯನ್ನು ಸುಮ್ಮ ಹುಡುಗಟ್ಟಿ ಕೂಡ್ಯಾರ. ಇಲ್ಲಿ ದೇವರ ದಡ್ಡವನ ಅಂತ ಹೇಳಿ ಅಣೂರೇಣು ತನಕದಾಗ ದೇವರ ದೊಡ್ಡವನ. ಹೌದು ಬಂಧುಗಳೇ, ಇವತ್ತು ತಾವೆಲ್ಲರೂ ಪುಡಿ ಹಿಡ್ಕೊಂಡು ಬಂದಿರಿ. ಹೌದು ನೀವು ಎಲ್ಲ ಸಿದ್ದಾಪುರಕ್ಕ ತಿಂಗಳಿಗೆ ಅಮಾವಾಸ್ಯೆಗೆ ಮುತ್ತೆಂತನ ಬರ್ತೀರಿ. ಹೌದು ಅಂತಾನೆ ಸಂಕಟ ಬತ್ತಂದ್ರೆ ಬರೇ ಸಿದ್ದಾಪುರ ಕಡೆ ಮುಖ ಮಾಡಿ ಹೋಗಿ ಸಿದ್ಧ ರಕ್ಷಣೆ ಮಾಡಲ್ರಿ. ನಿಮ್ಮ ಮನ್ಯಾಗ ಮಗಾಗಿ ಹುಟ್ಟಿ ಬಂದು ನಿಮಗೆ ರಕ್ಷಣೆ ಮಾಡ್ತಾನೆ ಅಂತ ತಾಕತ್ತ ಭಂಡಾರಲ್ಲಿ ಅದ ಬಂಧುಗಳು. ಹೌದು 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 ಅದಕ್ಕೆ ನಾಗರೇ ಪಾಟೀಲ್ ಮನತಾನ ಯಾವ ರೀತಿಯಿಂದ ಉಳಿದು ಹೋಗಿ ಸಿದ್ಧ ಬಳಗಾರ ಸಿದ್ಧ ಮುತ್ಯ ಆ ಜೈನರ ಮನತಾನಕ್ಕೆ ಊಟಕ್ಕೆ ಹೋಗಿ ಪಂಚಾಮೃತ ಎಡಿ ಮಾಡಿ ಇಸದ ಊಟ ಹ್ಯಾಂಗ ಉಣ್ತಾರ, ಅವ್ರಿಗೆ ಸಾಪ್ ಹ್ಯಾಂಗ ಕೊಡ್ತಾರ ಅನ್ನೋದು 4 ನುಡಿ ಸತ್ಯ ಸುಂದರ ಚಾಲ ನಿನ್ನೆ ಪದ ಮಾಡ್ಯಾದ. ಪದದೊಳಗೆ ಏನಾರೆ ತಪ್ಪು ತಡಿ ಆದ್ರೆ ಸಕಲ ಒಡೆಯರು ಭಕ್ತರು ದೊಡ್ಡ ಮನಸ್ಸದಿಂದ ಕ್ಷಮೆ ಮಾಡಬೇಕಂತ ತಮ್ಮೆಲ್ಲರಿಗೆ ಕಳಕಳದಿಂದ ವಂದನೆಗಳನ್ನ